ಕಂಬಳ ಕ್ರೀಡೆಗೆ ನೀಡಿರುವಂತಹ ತಡೆಯಾಜ್ಞೆಯನ್ನ ತೆರವುಗೊಳಿಸುವಂತೆ ಒತ್ತಾಯಿಸಿ ಬೃಹತ್ ಹೋರಾಟ ಆರಂಭ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿ ಕಂಬಳದ ಕಹಳೆ ಮೊಳಗಿದೆ. ಸ್ವರಾಜ್ ಮೈದಾನದಲ್ಲಿ 200 ಜೋಡಿ ಕೋಣಗಳೊಂದಿಗೆ ಆಗಮಿಸಿರುವಂತಹ ಸಾವಿರಾರು ಹೋರಾಟಗಾರರು ಕಂಬಳ ತಡೆಯ ತೆರವಿಗೆ ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನಾ ಸಭೆಯಲ್ಲಿ ರೈತರು, ಕಂಬಳ ಪ್ರಿಯರು, ತುಳು ಸಿನಿಮಾ ರಂಗದ ಕಲಾವಿದರು ಹಾಗೆ ಸ್ಥಳೀಯರು ಸೇರಿದಂತೆ ಜನಸಾಗರವೇ ಸೇರಿದೆ. ದಕ್ಷಿಣ ಕನ್ನಡ, ಉಡುಪಿ, ಕಾರವಾರದಿಂದ ಆಗಮಿಸಿರುವಂತಹ ಸಾವಿರಾರು ಕಂಬಳ ಪ್ರಿಯರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕಂಬಳಕ್ಕೆ ಹೇರಿರುವಂತಹ ನಿಷೇಧವನ್ನ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಸದ್ಯ ಮೂಡುಬಿದಿರೆಯ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಿದ್ದಾರೆ. ಪೃಥ್ವಿ, ಈಗ ಬೇರೆ ಬೇರೆ ರೀತಿಯಾಗಿ ಹೋರಾಟ ನಡೆಸಬೇಕು, ಈ ಮುಖಾಂತರವಾಗಿ ದೇಶದ ಗಮನ ಸೆಳಿಬೇಕು ಅನ್ನುವಂಥದ್ದು ಕಂಬಳ ಆಯೋಜಕರ ಒಂದು ನಿರ್ಧಾರ ಆಗಿತ್ತು. ಅದಕ್ಕೆ ತಕ್ಕಂತೆ ಇವತ್ತು ಪ್ರತಿಭಟನೆ ಕೂಡ ನಡೀತಾ ಇದೆ. ಹೇಗೆ ಸಾಗ್ತಾ ಇದೆ ಪ್ರತಿಭಟನೆ ಪೃಥ್ವಿ? ಖಂಡಿತ ಮಲ್ತೇಶ್, ಏನು ಇವಾಗ ಕಂಬಳ ಏನು ತುಳುನಾಡ ಸಾಂಪ್ರದಾಯಿಕ ಕ್ರೀಡೆ ಕಂಬಳಕ್ಕೆ ಒಂದು ಏನು ತಡೆ ಸಿಕ್ಕಿತ್ತು, ಹೈಕೋರ್ಟ್ನಿಂದ ಏನು ತಡೆ ಸಿಕ್ಕಿತ್ತು. ಸೊ ಈ ತಡೆ ಏನು ತೆರವುಗೊಳಿಸಬೇಕು ಅಂತ ಹೇಳಿ ಈ ಒಂದು ದಕ್ಷಿಣ ಕನ್ನಡದಲ್ಲಿ ಇದೊಂದು ಭಾರಿ ಪ್ರತಿಭಟನೆ ನಡೀತಾ ಇದೆ, ಬೃಹತ್ ಪ್ರತಿಭಟನೆ ಅಂತ ಹೇಳ್ಬೋದು. ಏಕೆಂದರೆ ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ ಹೀಗೆ ಸುತ್ತಮುತ್ತ ಜಿಲ್ಲೆಗಳಿಂದ ಕಂಬಳ ಪ್ರಿಯರು ಮತ್ತು ಕಂಬಳ ಕೋಣಗಳನ್ನು ಇಲ್ಲಿಗೆ ತೆಗೆದುಕೊಂಡು ಬಂದು ಆ ಮೂಡಬಿದಿರೆ ಒಂದು ನಿಸರ್ಗಧಾಮದಲ್ಲಿ, ಕಡಲಕೆರೆ ನಿಸರ್ಗಧಾಮದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರೋಂಥದ್ದು. ಸೊ ಏನು ಮೂಡಬಿದಿರೆ ಒಂದು ಮೈದಾನದಿಂದ ಇಲ್ಲಿಗೆ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಕಡಲಕೆರೆ ನಿಸರ್ಗಧಾಮಕ್ಕೆ ಕಾಲ್ನಡಿಗೆ ಮೂಲಕ ಕೋಣಗಳನ್ನು ಸುಮಾರು 100 ಜೊತೆ ಕೋಣಗಳನ್ನು ಇಲ್ಲಿಗೆ ತಗೊಂಡು ಬಂದು ಇಲ್ಲಿ ಒಂದು ಕಡಲಕೆರೆ ನಿಸರ್ಗಧಾಮದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇರೋಂಥದ್ದು. ಸೊ ಇವಾಗ ನಮ್ಮ ಹಿಂಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಸಿದ್ಧಗೊಂಡಿರುವಂತಂದ್ರೆ ಕಂಬಳ ಕ್ರೀಡೆ ಕಳೆದ 1 ವರ್ಷದಿಂದ ಬಿಟ್ಟರೆ ಕಳೆದ 10-15 ವರ್ಷದಿಂದ ಕಂಬಳವನ್ನು ಆಡ್ಕೊಡ್ದಂತ ಬಂದಂತಹ ಒಂದು ಇಲ್ಲಿ ಕೋಣಗಳಿದೆ. ಸೊ ಕೋಣಗಳನ್ನ ಜೊತೆಗಳನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಕೋಣಗಳನ್ನ ಸಿಂಗಾರ ಮಾಡಿಕೊಂಡು, ಅಂದ್ರೆ ಕಂಬಳಕ್ಕೆ ಇವರು ಯಾವ ರೀತಿ ಸಿಂಗಾರಿಸ್ತಾ ಇದ್ರು ಅದೇ ರೀತಿ ಸಿಂಗಾರ ಮಾಡಿಕೊಂಡು ಬಂದು ಈ ಕೋಣಗಳನ್ನ ಇಲ್ಲಿ ತಂದು ನಿಲ್ಲಿಸ್ಕೊಂಡಿರೋಂಥದ್ದು. ಅಂದ್ರೆ ಏನು ಅಂದ್ರೆ ಇವರಿಗೆ ಒಂದು ಇಲ್ಲಿ ಒಂದು ಆಶಾಭಾವನೆ ಇತ್ತು, ಏನಂದ್ರೆ ಈ 30ನೇ ತಾರೀಕು ಇರುವಂತಹ ಏನು ಹೈಕೋರ್ಟ್ ಒಂದು ಇಲ್ಲಿ ಒಂದು ವಿಚಾರಣೆಯನ್ನು ಕೈಗೆತ್ಕೊಳ್ಳಕ್ಕೆ ಮಾಡಿತ್ತು. ಸೊ ಅದನ್ನ ಮುಂಚೂಣಿಯಾಗಿ ಅಂದ್ರೆ 27-28ರ ಒಳಗೆ ಒಂದು ಈ ಒಂದು ವಿಚಾರಣೆಯನ್ನು ಕೈಗೆತ್ಕೊಳ್ಬೇಕು ಅಂತ ಹೇಳಿ ಒಂದು ಕಂಬಳ ಸಮಿತಿ ಒಂದು ಮನವಿಯನ್ನು ಮಾಡಿತ್ತು. ಸೊ ಈ ಮನವಿ ಆದ ನಂತರ ಈ ಮನವಿಗೆ ಹೈಕೋರ್ಟ್ ಏನಾದರೂ ಸಕಾರಾತ್ಮಕ ಒಂದು ಸ್ಪಂದನೆ ಕೊಟ್ಟು ಈ ಕಂಬಳಕ್ಕೆ ತಡೆಯನ್ನು ಒಂದು ತೆರವುಗೊಳಿಸಿದ್ರೆ ಇಲ್ಲಿ ಆಡಲಿಕ್ಕೆ ಅಂತ ಹೇಳಿ ಸಿದ್ಧರಾಗಿ ಬಂದಿರುವಂತಹ ಕಂಬಳ ಕೋಣಗಳನ್ನು ಕೂಡ ನಾವು ನೋಡ್ಬೋದು. ಯಾಕೆಂದರೆ ಈ ಒಂದು ಕಡಲಕೆರೆ ನಿಸರ್ಗಧಾಮ ಏನಿದೆ ಇಲ್ಲಿ ಹಿಂದಿನಿಂದಲೂ ಅಂದರೆ ಪುರಾತನ ಕಾಲದಿಂದಲೂ ಇಲ್ಲಿ ಇರುವಂಥ ಕೆರೆಗಳಲ್ಲಿ ಕಂಬಳವನ್ನು ಒಂದು ಕ್ರೀಡೆಯನ್ನು ಇಲ್ಲಿ ಆಚರಣೆಯನ್ನು ಮಾಡ್ಕೊಂಡು ಬರಲಾಗ್ತಾ ಇತ್ತು. ದಕ್ಷಿಣ ಕನ್ನಡದಲ್ಲೇ ಅತಿ ಪ್ರತಿಷ್ಠೆಯ ಆಟವಾಗಿರುವಂಥ ಈ ಆಟ ಇಲ್ಲೇ ಒಂದು ಸುಸಜ್ಜಿತವಾಗಿ ನಡೀತಾ ಇತ್ತು. ಅದೇ ರೀತಿ ಇವತ್ತು ಕೂಡ ಕಂಬಳದ ಕೆರೆಯ ಅಂಗಳವನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಸೊ ಅಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದ್ರಿಂದ ಯಾವುದೇ ಕೋಣಗಳನ್ನು ಕೂಡ ಈ ಅಂಗಳಕ್ಕೆ ಇಳಿಸ್ತಾ ಇಲ್ಲ. ಸೊ ಇಲ್ಲಿ ಈ ಏನು ಪ್ರತಿಭಟನಾ ಒಂದು ಕಾರ್ಯಕ್ರಮದಲ್ಲಿ, ಈ ಸಭಾ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಸೇರಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ರೈತ ಸಂಘದವರು ಇರ್ಬೋದು, ಮತ್ತು ತುಳುನಾಡ ಏನು ಚಿತ್ರರಂಗ ಇದೆ ತುಳುನಾಡ ಚಿತ್ರರಂಗದವರು, ಮತ್ತು ಕಂಬಳ ಪ್ರಿಯರು, ಕಂಬಳ ಆಟ ಆಡಿಸುವಂಥವರು, ಕಂಬಳವನ್ನು ನಡೆಸುವಂತಹ ಮಾಲೀಕರು ಎಲ್ಲರೂ ಕೂಡ ಇಲ್ಲಿ ಒಂದು ಜಮಾಯಿಸಿರೋಂಥದ್ದು, ಎಲ್ಲ ಜಮಾಯಿಸಿ ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಈಗ ಸದ್ಯ ನಮ್ಮ ಜೊತೆ ಒಬ್ಬರು ಕಂಬಳ ಏನು ಕೋಣಗಳ
ಮಾಲೀಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಕಂಬಳ ಯಾವ ರೀತಿ ಅವ್ರು ಮಾಡ್ತಾ ಇದ್ರು ಅಂತ. ಸೊ ಏನು 1 ವರ್ಷದಿಂದ ತಡೆ ಸಿಕ್ಕಿದೆ ಕಂಬಳಕ್ಕೆ. ನೀವು ಹಿಂದೆ ಯಾವ ರೀತಿ ಈ ಕಂಬಳನ ನಡೆಸ್ತಾ ಇದ್ರಿ ಕೋಣಗಳ ಮಾಲೀಕರಾಗಿ? ಇತ್ತೀಚೆಗೆ ಯಾವ ರೀತಿ ನೀವು ಇದರಿಂದ ಕಂಬಳನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ಸರ್, ಮುಂಚೆ ಕೂಡ ಹಿಂಸೆ ಇರಲಿಲ್ಲ. ಹಿಂಸೆ ಬಂದದ್ದು ಈಗ 2 ವರ್ಷದಿಂದ ಮಾತ್ರ ಬರ್ತಾ ಉಂಟು. ಕಂಬಳ ಒಂದು 800 ವರ್ಷದಿಂದ ಇತಿಹಾಸ ಇದೆ. ಕಂಬಳ ಬೇಕೇ ಬೇಕು ಸರ್. ಕಂಬಳ ಏನು ಪ್ರಾಣಿಹಿಂಸೆ ಅಲ್ಲ. ಜಲ್ಲಿಕಟ್ಟಲ್ಲಿ ತುಂಬ ಪ್ರಾಣಿಹಿಂಸೆ ಉಂಟು, ಕಂಬಳದಲ್ಲಿ ಅಷ್ಟು ಪ್ರಾಣಿಹಿಂಸೆ ಇಲ್ಲ. ಕಂಬಳವನ್ನು ಮಗು ಥರ ನೋಡ್ತೇವೆ. ಪ್ರತಿ ಕೋಣಗಳ ಮನೆ ಯಜಮಾನರ ಮನೆಗೆ ಹೋಗಿ ನೋಡಿ ಹೋಗುವಾಗ ಗೊತ್ತಾಗ್ತದೆ ಅಲ್ಲಿ ಕೋಣವನ್ನು ಎಷ್ಟು ಚೆಂದಾಗಿ ಸಾಕ್ತಾರೆ ಅಂತ ಗೊತ್ತಾಗ್ತದೆ ಸರ್. ಇದರಲ್ಲಿ ಎಷ್ಟು ಜನರ ಉದ್ಯೋಗ ಕೂಡ ಇದರಲ್ಲಿ ಇದು ಕಂಬಳವನ್ನು ನಡ್ತಕ್ಕಂಥ ಈ ಕೋಣಗಳ ಮಾಲೀಕರು ಹೇಳ್ತಕ್ಕಂಥದ್ದು. ಇನ್ನು ಈ ಕಂಬಳವನ್ನು ಆಡಿಸ್ಲಿಕ್ಕೆ ಏನು ಕಂಬಗಳು ಚಿರತೆ ವೇಗದಲ್ಲಿ ಓಡ್ತವೆ, ಇದಕ್ಕೆ ಒಬ್ಬ ಸವಾರರೊಬ್ಬ ಇರ್ತಾರೆ, ಜಾಕಿ ಅಂತ ಕರೀತಾರೆ, ಅವ್ರು ನಮ್ಮ ಜೊತೆಗಿದ್ದಾರೆ. ಅವರು ಯಾವ ರೀತಿ ಇದನ್ನ ಓಡಿಸ್ತಾ ಇದ್ದಾರೆ ಕೇಳೋಣ. ಇವಾಗ ನೀವೇನು ಕಳೆದ 1 ವರ್ಷ ಬಿಟ್ಟರೆ ಅದಕ್ಕಿಂತ ಹಿಂದೆ ಎಲ್ಲ ಈ ಜಾಕಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಸೊ ಯಾವ ರೀತಿ ಓಡಿಸ್ತೀರಾ? ಇದರಿಂದ ನೀವೇನಾದ್ರು ಹಿಂಸೆ ಕೊಡ್ತೀರಾ ಕೋಣಗಳಿಗೆ? ಕಂಬಳದಲ್ಲಿ ಯಾವುದು ಹಿಂಸೆ ನಡೆಯುವುದಿಲ್ಲ. ನಮಗೆ ಕಂಬಳ ಅಕಾಡೆಮಿಯಾಗಿ ಅಲ್ಲಿ ತರಬೇತಿ ಪಡೆದು ನಾವು ಕಂಬಳ ಓಟಗಾರನಾಗಿದ್ದೇನೆ. ಮತ್ತು ಇಲ್ಲಿ ಜಲ್ಲಿಕಟ್ಟಿಗೆ ಹೇಗೆ ಅದು ಬೇರೆಯೇ, ಕಂಬಳ ಬೇರೆಯೇ. ಕಂಬಳಕ್ಕೆ ನಮಗೆ ಅನುವು ಮಾಡಿ ಕೊಡಬೇಕು ಕಂಬಳ ಮಾಡಲಿಕ್ಕೆ. ಜೈ ಕಂಬಳ. ಇದು ಇಲ್ಲಿ ಕಂಬಳ ಕೋಣಗಳ ಮಾಲೀಕರು ಮತ್ತು ಜಾಕಿ ಹೇಳ್ತಾ ಇರೋಂಥದ್ದು. ಸೊ ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಂಬಳ ಬೇಕೇ ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಮಾಲ್ತೆ. ಓಕೆ, ಥ್ಯಾಂಕ್ ಯು.